ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ವ್ಲಾಗ್ ಏನಂದರೆ, ಇವತ್ತು ನಮ್ಮ ಮನೆಯವ್ರ ಬರ್ತಡೇ. ಸೊ ಹೇಗೆಲ್ಲ ಹೋಗುತ್ತೆ ಇವತ್ತಿನ ದಿನ ಅವ್ರ ಜೊತೆ ಬನ್ನಿ ನೋಡೋಣ. ಸೊ ಒಂದು ಚಿಕ್ಕ ಟಾಸ್ಕ್ ಇಟ್ಟಿದ್ದೀನಿ. ಸೊ ನೋಡೋಣ ಅವ್ರು ಅದನ್ನು ಕಂಪ್ಲೀಟ್ ಮಾಡ್ತಾರಾ, ಏನು ಕತೆ ಎಲ್ಲ ಮುಂದಿನ ಬ್ಲಾಗಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಇವಾಗ ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಎಲ್ಲಿ ಮಾಡೋಣ ಅಂತ ಕೇಳೋಣ. ಅವ್ರು ರೆಡಿ ಆಗ್ತಾಯಿದ್ದಾರೆ. ಸೊ ಚೀಟಿ ಬರ್ತಿದ್ದೀನಿ, ನೋಡೋಣ ಮನೇಲಿ ತಿನ್ನೋಣ ಆಚೆ ತಿನ್ನೋಣ ಅಂತ. ಬನ್ನಿ ಕೇಳೋಣ ಅವ್ರನ್ನೇ. ಬನ್ನಿ ಹೋಗೋಣ, ಏನು ಮಾಡ್ತಿದ್ದಾರೆ ನೋಡೋಣ, ಕೇಳೋಣ. ಹೆಲೋ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಇವಾಗ ಹೇಳಮ್ಮ ನಿಂದು. ಸೊ ಬ್ರೇಕ್ಫಾಸ್ಟ್ ಮನೆಯಲ್ಲ ಆಚೆನ ಸೆಲೆಕ್ಟ್ ಮಾಡು. ಏನೇನೋ ರೆಡಿ ಮಾಡಿದ್ರಾ? ಹೋಟೆಲ್. ಬ್ರೇಕ್ಫಾಸ್ಟ್ ಅಟ್ ಹೋಟೆಲ್. ಸೊ ಓಕೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ರಾ? ಬನ್ನಿ ಹೋಗೋಣ. ಯಾವ ಜಾಗ ಅಂತ ಅಲ್ಲಿ ಹೋದ್ಮೇಲೆ ನೋಡೋಣ. ಓಕೆ. ಎಲ್ಲಿ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಅವ್ರು ತುಂಬಾ ಯೋಚನೆ ಮಾಡ್ತಾ ಇದ್ರು. ಸೊ ಅದಕ್ಕೆ ನೋಡಿ, ಮಾವಳ್ಳಿ ಟಿಫನ್ ರೂಮ್ಸ್, MTR. ಹೆಂಗ ಅನಿಸ್ತಾ ಇದೆ ಅಮ್ಮ? MTR ಕಾಸ್ಟ್ಲಿಯಸ್ಟ್ ಬ್ರೇಕ್ಫಾಸ್ಟ್ ಕೊಡ್ಸೋಣ ಅಂತ. ನೈಸ್. ತುಂಬಾ ಪುರಾತನವಾದ ಹೋಟೆಲ್ ಇದು. ಬನ್ನಿ ಹೋಗೋಣ. ಚೆನ್ನಾಗಿದೆ. ಅವಾಗೆಲ್ಲ ನೋಡ್ಬೇಕು. ಇವಾಗ ಸೋಣ ಎಂಟ್ರಿ. ಸೀಟ್ ನೋಡ್ತಾ ಇದೀವಿ. ಬನ್ನಿ ಹೋಗೋಣ. ರವಾ ಇಡ್ಲಿ ಆರ್ಡರ್ ಮಾಡಿದ್ವಿ, ಬಂತು ನೋಡಿ. ರವಾ ಇಡ್ಲಿಗೆ ಒಂದು ಕಪ್ಪಲ್ಲಿ ತುಪ್ಪ ಬೇರೆ ಕೊಡ್ತಾರೆ. ಸೊ ಚಟ್ನಿ, ಸಾಗು ಹಾಗೂ MTR ಸ್ಪೆಷಲ್ ಸ್ವೀಟ್ ಅಂದರೆ ದಮ್ ರೊಟ್ಟಿಲಿ ಫೇಮಸ್ ಅಂತೆ. ಸೊ ಅದನ್ನು ಟೇಸ್ಟ್ ಮಾಡೋಣ ಬನ್ನಿ. ಮತ್ತು ಇನ್ನು ದೋಸೆ ಎಲ್ಲ ಆರ್ಡರ್ ಮಾಡಿದ್ದೀವಿ, ಬರಲಿ ಬಂದಾದ್ಮೇಲೆ ತೋರಿಸುವ ಅದನ್ನು ಹೇಗಿದೆ ಮತ್ತು ಆಗ್ತಿದ್ದಾರೆ ಟೇಸ್ಟ್ ಹೇಗಿದೆ ಅಂತ ಹೇಳೋಣ. ಟೇಸ್ಟ್ ಮಾಡಮ್ಮ. MTR ಇಡ್ಲಿ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳು. ನೋಡೋಣ. ವಡಾ ಆರ್ಡರ್ ಮಾಡಿದ್ವಿ, ವಡಾನ ಬಂತು, ಮತ್ತು ಮಸಾಲೆ ದೋಸೆ ಬಂದಿದೆ. ಮಸಾಲೆ ದೋಸೆಗೂ ನೋಡಿ ಗೈಸ್, ತುಪ್ಪ ಕ್ರೇಜಿ. ಬನ್ನಿ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ. ಹೇಗಿದೆ? ಚೆನ್ನಾಗಿದೆ. ಸಾಫ್ಟ್ ಆಗಿ ಚೆನ್ನಾಗಿದೆ ಕಾಂಬಿನೇಷನ್. ಸೂಪರ್. ಬನ್ನಿ ತಿನ್ಬಿಟ್ಟು ನೆಕ್ಸ್ಟ್ ದೋಸೆ ಟ್ರೈ ಮಾಡೋಣ ಹೇಗಿದೆ ಅಂತ ಹೇಳ್ತೀವಿ. ನೋಡಿ ಗೈಸ್, MTR ಸ್ಪೆಷಲ್ ದಮ್ ರೊಟ್ಟಿ ಟೇಸ್ಟ್ ಮಾಡ್ತಿದ್ದಾರೆ. ಹೆಂಗಿದೆ ತಿಂದು ಹೇಳಿಪ್ಪ. ಸೊ ಗೈಸ್ ನೋಡಿ, ಬಾದಾಮಿ ಎಲ್ಲ ಹಾಕಿದ್ದಾರೆ. ಸೊ ಇದು ಬಿಸಿ ಬಿಸಿಯಲ್ಲಿ ತಿಂದ್ರೇ ಮಜಾ ಕೊಡೋದು. ಸೊ ಬಿಸಿ ಬಿಸಿ ಇತ್ತು, ಅಷ್ಟಾಗಿ ಟೇಸ್ಟ್ ಮಾಡೋಣ ಅಂತ. ಹೇಗಿದೆ? ವೆಯ್ಟ್ ಮಾಡಿ, ಸ್ವಲ್ಪ ಸವಿತಾ ಇದ್ದೀನಿ, ಹೆಂಗಿದೆ ಹೇಳ್ಬೇಕಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆ ದೋಸೆ ತಿಂತಿದ್ದಾರೆ ಈಗ. ದೋಸೆ ಗೈಸ್ ಬನ್ನಿ, ಮಸಾಲೆ ದೋಸೆ ತುಪ್ಪ ಕೊಟ್ಟಿದ್ದಾರೆ. ಫಸ್ಟ್ ತುಪ್ಪ ಹಾಕೋಣ. ಸೊ ಯೂಶ್ವಲಿ ಮಸಾಲೆ ದೋಸೆ ತಿನ್ನಬೇಕು ಅಂದರೆ ನಾವು ಸೈಡಿಂದ ತಿಂತೀವಿ. ಆ್ಯಕ್ಚುಲಿ ಹಂಗಲ್ಲ ತಿನ್ನೋದು, ಮಧ್ಯದಲ್ಲಿ ಹಿಂಗೆ ಕಟ್ ಮಾಡಿ ಹಿಂಗೆ ಚಟ್ನಿ ಅಂದ್ಕೊಂಡು. ಸ್ವಲ್ಪ ಟೇಸ್ಟ್ ಸಾಕಾಗಿದೆ. ಟ್ರೈ ಮಾಡಿ ನೀವು MTRಗೆ ಬಂದು. ಒನ್ ಟೈಮ್ ಯು ನೀಡ್ ಟು ಟ್ರೈ ವಿತ್ ಮಸಾಲೆ ದೋಸೆ ಇನ್ MTR. ಸೊ ಹೇಳಪ್ಪ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಯಾವಾಗಲೂ ಒಂದ್ಸತಿ ಚಿಕ್ಕವಳಿದ್ದಾಗ ಅಪ್ಪ ಕರ್ಕೊಂಡ್ ಬಂದಿದ್ರು. ಅಷ್ಟು ವರ್ಷ ಆದ್ಮೇಲೆ ಮತ್ತೆ ಇವಾಗಲೇ ಬರ್ತಿರೋದು. ದಮ್ ರೊಟ್ಟಿ ತುಂಬ ಫೇಮಸ್ಸು, ಅದು ಮಾತ್ರ ಮಸ್ಟ್ ಟ್ರೈ. ಸೊ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಆಗಿ ದೋಸೆ ನನಗೆ, ನಾನು ಆಯಿಲಿ ಜಾಸ್ತಿ ತಿನ್ನೋರಲ್ಲ, ಅದು ಸ್ವಲ್ಪ ಎಗುಟ್ ಹೊಡಿತು. ತುಪ್ಪ ಬಿಸಿ ಬಿಸಿ ದೋಸೆ ಮೇಲೆ ತುಪ್ಪ ತೊಗೊಂಬಂದು ಚಿಕ್ಕ ಬಟ್ಲಲ್ಲಿ ಇಟ್ಬಿಡ್ತಾರೆ, ಸ್ವಲ್ಪ ಎಗುಟ್ ಹೊಡೆಯುತ್ತೆ. ಅದು ಬಿಟ್ಟರೆ ಓಕೆ ಫೈನ್, ವಿ ಕ್ಯಾನ್ ಟ್ರೈ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ದಮ್ ರೊಟ್ಟು ಮತ್ತು ರವಾ ಇಡ್ಲಿ. ಸೂಪರ್ ಗೈಸ್, ಚೆನ್ನಾಗಿತ್ತು. ಓವರ್ ಆಲ್ ಚೆನ್ನಾಗಿತ್ತು. ಸೊ ಮುಂದೆ ಟಾಸ್ಕ್ ಎಲ್ಲಿ ಅಂತ ಹೇಳ್ತೀನಿ.
ಅಲ್ಲಿಗೆ ಹೋದ್ಮೇಲೆ ಮಿಕ್ಕಿದ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗುತ್ತೆ ನೋಡಿ. ಸ್ಟೇ ಟ್ಯೂನ್ ಗೈಸ್. ಈಗ ತಾನೇ ಜಯನಗರ ಕಡೆ ಬಂದ್ವಿ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಜಯನಗರಲ್ಲೇ ಲೈಕ್ ನಾನು ಬರೆದಿರೋ ಚೀಟಿ ಪ್ರಕಾರ ಎರಡಕ್ಕೂ ಇಲ್ಲೇ ಲೈಕ್ ಸೇಫ್, ಲೈಕ್ ಒಂಥರ ಏನು ಹೇಳ್ಬೋದು ಅಂದರೆ ನಿಯರೆಸ್ಟ್ ಪ್ಲೇಸ್ ಅನ್ಬೋದು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಫಸ್ಟ್ ನಿಮಗೆ ತೋರಿಸ್ತೀನಿ ಚೀಟಿಲಿ ಏನಿದೆ ಅಂತ. ಪ್ಲೀಸ್ ಮಾಲ್ ಶಾಪಿಂಗ್ ಟಾಸ್ಕ್ ಮತ್ತು ಸ್ಟ್ರೀಟ್ ಶಾಪಿಂಗ್ ಟಾಸ್ಕ್ ಅವ್ರು ಯಾವ್ದು ಎತ್ತಾರೆ ಬನ್ನಿ ಕೇಳೋಣ. ಸೊ ಬನ್ನಿ ಅವ್ರ ಹತ್ರ ಹೋಗೋಣ ಇವಾಗ. ಎಸ್, ಸೆಲೆಕ್ಟ್ ಒನ್ ಶೀಟ್. ಹೋ, ಸೊ ಸ್ಟ್ರೀಟ್ ಶಾಪಿಂಗ್ ಟಾಸ್ಕ್ ಅಂತ ಮಾಲ್ ಸೆಲೆಕ್ಟ್ ಮಾಡಿಲ್ಲ, ಮಿಸ್ ಮಾಡಿಕೊಂಡ್ರು. ಓಕೆ ಫೈನ್, ಮಾಲ್. ಸೊ ಇವಾಗ ಟಾಸ್ಕ್ ಏನಂದರೆ, ಸೊ ಎಲ್ಲರೂ ಯೂಶ್ವಲಿ ಲೈಕ್ ಗೈಸ್ ಎಲ್ಲರೂ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಇಷ್ಟು ಟೈಮ್ ಕೊಡ್ತೀನಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಟಾಸ್ಕ್ ಕೊಡ್ತಾಯಿದ್ದೀನಿ. ಏನಂದರೆ ಅವ್ರ ಹೆಸರು ಬಂದ್ಬಿಟ್ಟು ಲಹರಿ ಅಂತ, LAHARI. ಸೊ ನಾನು ಕೊಡೋದು 30 ಮಿನಿಟ್ಸ್. ವಿತಿನ್ 30 ಮಿನಿಟ್ಸಲ್ಲಿ LAHARI ಅದರಲ್ಲಿ ಏನೇನು ಪರ್ಚೇಸ್ ಮಾಡ್ಬೋದು. ಸೊ ಸ್ಟ್ರೀಟ್ ಶಾಪಿಂಗ್, ಎನಿಥಿಂಗ್ ಯು ಕ್ಯಾನ್ ಪರ್ಚೇಸ್ ಆರ್ ಎನಿಥಿಂಗ್ ಯು ಕ್ಯಾನ್ ಹ್ಯಾವ್. ಸೊ ಯಾವುದಾದ್ರೂ ಯುವರ್ ಚಾಯ್ಸ್. ಸೊ ಓನ್ಲಿ 30 ಮಿನಿಟ್ಸ್. 30 ಮಿನಿಟ್ಸ್ ಒಳಗಡೆ ಮುಗಿಸ್ಕೋಬೇಕು. ಲುಕ್ಸ್ ಲೈಕ್ ಎ ಟಫ್ ಟಾಸ್ಕ್. 6 ಐಟಮ್ಸ್, ಅದು ಹಾಫ್ ಅನ್ ಅವರ್ ಅಲ್ಲಿ ಸ್ಟ್ರೀಟ್ ಶಾಪಿಂಗ್. LAHARI. ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ರೆಡಿ, ಸ್ಟಾರ್ಟ್. ಇವಾಗ ನೋಡಿ ಟೈಮ್ ತೋರಿಸ್ತಾ ಇದ್ದೀನಿ 12:06 ಇವಾಗ. ಸೊ 12:06, ಹಾಫ್ ಅನ್ ಅವರ್. 12:36 ಒಳಗಡೆ ನೋಡಮ್ಮ. ಇಲ್ಲಿ ಜಯನಗರಲ್ಲಿ ಬಂದುಬಿಟ್ಟಿದ್ದೀನಿ. ನೀನು ಎಲ್ಲಿ ತೊಗೋತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ. ಸ್ಟಾರ್ಟ್, ಯುವರ್ ಟೈಮ್ ಸ್ಟಾರ್ಟ್ಸ್. ನಾವು ಆಲ್ರೆಡಿ 1 ಮಿನಿಟ್ ಆಗ್ತಾ ಹೋಗ್ತಾ ಇಲ್ಲ. ಓಕೆ, ಬನ್ನಿ ಗೈಸ್ ನೋಡೋಣ ಎಲ್ಲಿ ಹೋಗ್ತಾರೆ, ಏನು ತೊಗೋತಾರೆ ನನಗೆ ಗೊತ್ತಿಲ್ಲ. ಸೊ ಅದೇನು ತೊಗೋತಾರೋ ನಾನು ಪೇ ಮಾಡ್ತೀನಿ ಅದಕ್ಕೆ. ಕಮಾನ್, ಫುಲ್ ಶಾಪಿಂಗ್ ಸ್ಟ್ರೀಟ್ ಗೈಸ್ ನೋಡಿ. ಜಯನಗರ್ ಹೇಳಿ ಮಾಡಿಸ್ದಂಗಿದೆ ಜಯನಗರಲ್ಲಿ ಶಾಪಿಂಗ್ ಸ್ಟ್ರೀಟ್. ಏನು ಬೇಕು ಎಲ್ಲ ಸಿಗ್ತದೆ. ನೋಡೋಣ ಮೇಡಮ್ ಅವ್ರು ಏನೇನು ತಗೋತಾರೆ ಅಂತ. ಬಡ 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 ಅಂತ ಓಡಾಡ್ತಾರೆ. ಎಲ್ಲಪ್ಪ ಫಸ್ಟ್ ಪ್ಲೇಸ್. ಅದೇ ನಾನು ಹುಡುಕ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ ಎಲ್ಲಿ ಅಂತ. ಫಸ್ಟು LAHARI. ಓಡಬೇಕು, ಟೈಮ್ ಇಲ್ಲ. ಎಲ್ಲಿ ಓಡೋದು? ಆಲ್ರೆಡಿ ಇಟ್ಸ್ 2 ಮಿನಿಟ್ಸ್ ಆಗೋಯ್ತು. ಟೈಮ್ ಟೆನ್ಷನ್ ಇಡಬೇಡಿ, ಇರಿ. ಟೈಮ್ ಟೆನ್ಷನಲ್ಲಿದ್ದರೆ ಏನು ತೊಗೊಳಕ್ಕಾಗಲ್ಲ. ಒಳ್ಳೆ ಹೋಗೋಣ ಬಂದು. ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೇನು ನೋಡ್ತಾ ಇದ್ದಾರೆ ನೋಡೋಣ. ಸೊ ವಾಟ್ ಯು ಹ್ಯಾವ್ ಥಾಟ್, ಏನು ತಗೋಬೇಕು ಅಂತ? ಸೊ ಇವಾಗ ಎಲ್ಲಿಂದ ಲಿಪ್ ಬಾಮ್ ತಗೋಬೋದು. ಹಾಂ, ಲಿಪ್ಸ್ಟಿಕ್ ಆಗಲಿ, ಲಿಪ್ ಬಾಮ್ ಆಗಲಿ. ಇದು ಬ್ಯಾಗು, ಲೆಗಿನ್ಸ್ ತಗೋಬೋದು, ಲಿಪ್ಸ್ಟಿಕ್ ತಗೋಬೋದು. ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವ್ರು ಜಯನಗರ ಗೈಸ್. ಇವ್ರ ಮನೆ ಇರೋದು. ಸೊ ಐ ಥಿಂಕ್ ಎಲ್ಲ ಗೊತ್ತಿರ್ಬೇಕು ಇವ್ರಿಗೆ. ಓಡ್ತವ್ರೆ. भाई लेगिंग्स है भैया, लेगिंग्स है, लेगिंग्स नहीं है. ಓ ಇಲ್ಲಿಲ್ಲ, ಲೆಗ್ಗಿಂಗ್ಸ್ ಇಲ್ಲಂತೆ. ಲೆಗ್ಗಿಂಗ್ಸ್ ನೋಡ್ತಾ ಇದ್ದಾರೆ. ಫೇಸ್ ನೋಡಿ, ಟೈಮ್ ಆಲ್ರೆಡಿ ಲೈಟ್. ಲೆಗಿನ್ಸ್ ಕೇಳ್ತೀನಿ ಭಯ. ಲೆಗಿನ್ಸ್ ಏನು ರೀಲ್ ಎಲ್ಲ ಅದು ಕೇಳಿ ಲೆಗಿನ್ಸೇ ಎಲ್ಲ ಅಂತಿದ್ದಾರೆ. ಬುಕ್ಸ್ ತಗೋತಿ. ನನ್ನ ಹೆಸರಲ್ಲಿ ಅಕ್ಷರ ಸ್ಟಾರ್ಟ್ ಆಗೋದು ಇರಬೇಕಲ್ಲ. ಇಲ್ಲಿ ಯಾವುದೋ ಜಾಗಕ್ಕೆ ಬಂದರು.
ಬನ್ನಿ ನೋಡೋಣ ಏನು ತಗೋತಾರಲ್ಲಿ. ಭಯ ಲಿಪ್ ಬಾಮ್ ಲಿಪ್ಸ್ಟಿಕ್ ಲಿಪ್ ಬಾಮ್ ಅಲ್ಲೂ ಇಲ್ವಂತ ಚೈನಾಗ್ರಲ್ಲಿ ಲಿಪ್ ಬಾಮ್ ಲಿಪ್ಸ್ಟಿಕ್ ಇಲ್ಲ ನಾವು ಹೋಗ್ಬರ್ತಿದೆ ನನಗೇನು. ಆ್ಯಕ್ಚುಲಿ ಅಲ್ಲೊಂದು ನಿಂದೊಂದು ಲೆಟ್ರಲ್ಲಿ ಅಲ್ಲಿತ್ತು, ಲೆಗಿನ್ಸ್ ಅವಾಗಿಂದ ಕೇಳ್ತಿದ್ದೆ ನಾನು. ಬೇರೆ ಲೆಟ್ರಲ್ಲಿ ಇತ್ತು. ಅಣ್ಣ ಲೆಗಿನ್ಸ್ ಇದೆಯಾ? ಲೆಗಿನ್ಸ್ ಇದೆಯಾ? ಶಾಪ್ ಅಲ್ಲ. ಇವ್ರ ಹತ್ರ ಇದ್ದಂಗಿದೆ ಅನ್ಸುತ್ತೆ. ಮೇಡಮ್ ಭಯ ಲೆಗಿನ್ಸ್ ಇದೆಯಾ? ಕಲರ್ ವೈಟ್. ರಿಂಗ್ಸ್ ಯಾವುದೋ ಲೆಟ್ರ್ ನೋಡ್ಕೊಂಡು छोटा वाला ವಿಡಿಯೋ ಮಾಡೋಂಗಿಲ್ಲ बहुत छोटा है. ಆಚೆನೆ ವೆಯ್ಟ್ ಮಾಡ್ತಾ ನೋಡೋಣ ಏನು ತಗೋತಾರೆ. ನೋಡ್ತಾ ಇದೆಯಮ್ಮ 6 ರಿಂಗ್ ನೋಡೋಣ ಅಂತ. ಓ ಎಷ್ಟು ನೋಡಿ. ನಾವು ಸೆಲೆಕ್ಟ್ ಮಾಡೋರೆ ಅಂತೂ ಆಲ್ರೆಡಿ ಟೈಮ್ ಎಷ್ಟಾಯ್ತಿಲ್ಲ 12:15. ಅದೇನು ತಗೋತಾರ ಇಲ್ಲೋ ಗೊತ್ತಿಲ್ಲ, ನೋಡೋಣ. ತಗೊಳ್ಳಿಲ್ಲ ಅಂದರೆ ನಾನು ಅವ್ರಿಗೆ ಆಮೇಲೆ ಟಾಸ್ಕ್ ಕೊಡ್ತೀನಿ. ಮತ್ತಿನ್ನೇನು ಟಾಸ್ಕಪ್ಪ. ठीक है भैया ये पैक कर दो. ಸೊ ಇದು ಸೆಲೆಕ್ಟ್ ಮಾಡಿದ್ದಾರೆ. ಬನ್ನಿ ನೋಡೋಣ, ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ ಬೇರೆ ಲೆಟ್ರದ್ದು ಏನಾದ್ರು ಸಿಗುತ್ತಾ. ಇವಾಗ ಅಲ್ಲಿ ಪೇಮೆಂಟ್ ಆಯಿತು ಒಂದು ಐಟಮು. ನೆಕ್ಸ್ಟ್ ಐಟಮಿಗೆ ಬಂದಿದ್ದಾರೆ. ಯಾವ ಲೆಟ್ರಪ್ಪ ನೆಕ್ಸ್ಟು? ಹೆಚ್ಚಲ್ಲ ಹ್ಯಾಟ್ ನೋಡೋಣ. ಹ್ಯಾಟ್ ಇದೆಯಾ? ಹ್ಯಾಟ್ ದೊಡ್ಡವ್ರಿಗೆ ಹ್ಯಾಟ್ ನೋಡ್ತಾ ಇದ್ದಾರಂತೆ. ಇಲ್ಲಿರೋದನ. ಟೈಮ್ ಎಷ್ಟಾಯಿತು? 12:18. ಆಲ್ಮೋಸ್ಟ್ 10-15 ಮಿನಿಟ್ಸ್. ಏನು ತಗೋತಾರೆ ನೋಡೋಣ. ಹ್ಯಾಟ್ ನೋಡ್ತಾ ಇದ್ದಾರೆ ನೋಡಿ ಪ್ಲೀಸ್. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆಯಾ? ಅದು ನಿಮ್ಮದೇ ಲೇಡೀಸ್ದೇನಾ? ಇದು ಸ್ಪೋರ್ಟ್ಸ್ ಕ್ಯಾಪ್ ಥರ ಇದೆ. ಗಲೀಜಾಗುತ್ತೆ. ಎಷ್ಟು ಇದು? ನಿನ್ನ ತಲೆಗಾಗುತ್ತೆ ನೋಡಮ್ಮ. 200 ಕೊಡಿ. ಇದು ಈ ಕೊಡಿ. ನನ್ನ ತಲೆಗಾಗುತ್ತೋ ಇಲ್ಲೋ ನೋಡ್ಬೇಕದು. ನಿಮ್ಮ ತಲೆಗಾಗುತ್ತೆ ಚೆಕ್ ಮಾಡಿರಿ. ಎಸ್ ಮಾಡೋಣ. ಟೈಮ್ ಆಯ್ತು ಇನ್ನು 10 ನಿಮಿಷ. ಏನು ಸ್ಟಿಲ್ ಹ್ಯಾವ್ ಟೈಮಾ? ಹಾಂ ಇಲ್ಲಿ ನೋಡ್ರಿ, ಇಲ್ಲಿ 12:20. ಅದು ಅಡ್ಜಸ್ಟಬಲ್. ಅದು ಆಮೇಲೆ ಅದೆಲ್ಲ ಹಾಕೋಬೋದು ನೋಡಿ ಗೈಸ್. ನಾನೇ ಹೇಳಬೇಕು ಬೇಗ ಇದು ಮಾಡ್ಕೊಳ್ಳಿ ಅಂತ. ನನ್ನ ತಲೆ ಚಿಕ್ಕದು, ಕ್ಯಾಬ್ ದೊಡ್ಡದು. ಟೈಟ್ ಮಾಡ್ಕೋಬೋದು ಬಟ್ ಸ್ಟಿಲ್ ಇನ್ನೂ ಟೈಟ್ ಮಾಡ್ಬೋದು. ಓಕೆನಾ? ಓಕೆ ಡನ್. ಸೈಡ್ ತೊಗೊಂಡಿದ್ದವರು ಬಟ್ ನಾನು ಮಾಡ್ಕೊಳ್ಳಿ. ಬರುತ್ತೆ ಮಾಡ್ಕೊಳ್ಳಿ ಸರ್. 175 ಮಾಡ್ಕೊಳ್ಳಿ. ನಾನು ಹಾಕೊಂಡಿದ್ದೀನಿ. ಈಗ ಇನ್ನೊಂದು ಲೆಟ್ರಿಗೆ ತೋರಿಸಿ ನಂಗೆ ಒಂದೊಂದು ಬ್ರ್ಯಾಂಡು ಒಂಥರ ಸೈಜ್ ಇರುತ್ತೆ. ಏನು ತಗೋತಾರೆ? ಯಾವುದಪ್ಪ? ಯಾವ ಲೆಟ್ರು? ಎಲ್ಲೋ ಇದು ಯಾವ ಸೈಜ್? ಎಲ್ ಸೈಜಾ? ವಿಡಿಯೋ ಮಾಡಬಹುದು. ಇದು ಸೇಮ್ ಸೈಜ್ ಅಲ್ಲ? 175 ಮಾಡ್ಕೊಳ್ಳಿ. ಗೈಸ್ ಈಗ ಆಯಿತು. ಎಲ್ಲಲ್ಲಿ ಲೆಗಿಂಗ್ಸ್ ನೋಡಿದ್ದಾರೆ. ಸೊ ಎಲ್ಲ ಇತ್ತು, ಹೆಚ್ಚಾಯಿತು, ಆರಾಯಿತು. ನಮ್ಮ ನೆಕ್ಸ್ಟ್ ಯಾವುದು? ಅಂದರೆ ಐಸ್ ಕ್ರೀಮ್ ಯಾಕೆ ಬಂತು? ಓ ಪರವಾಗಿಲ್ಲ, ಫೈನಲಿ ತಿನ್ನೋದಕ್ಕೆ ಹೋಗ್ತಾ ಇದ್ದಾರೆ. ನೋಡೋಣ ಇಲ್ಲಿ ಯಾವ ಐಸ್ ಕ್ರೀಮ್ ಸಿಗುತ್ತೆ. ಬಟ್ ಅದಕ್ಕೆ ಹೇಳೋದು ಗೈಸ್, ಜಯನಗರ್ ಇವ್ರಿಗೆ ಗೊತ್ತಲ್ವಾ ಯಾವ್ಯಾವ ಮೂಲೆಯಲ್ಲಿ ಏನೇನಿದೆಯೋ ಹೇಳ್ತಾರೆ ಅಷ್ಟೇ. ಬಟ್ ಲೊಕೇಶನ್ ತೋರಿಸಿ ಅಂದರೆ ಲೊಕೇಶನ್ ಗೊತ್ತಿಲ್ಲ ಅಂತಾರೆ. ಬನ್ನಿ ನೋಡೋಣ, ಐಸ್ ಕ್ರೀಮ್ ತಗೋತಾ ಇದ್ದಾರೆ. ನೋಡೋಣ ನನಗೂ ಕೊಡಿಸ್ತಾರ ಇಲ್ಲ ಬರೀ ಅವ್ರು ಮಾತ್ರ ತಿಂತಾರ ನೋಡೋಣ. ಅವ್ರಿಗೆ ನಾನು ಪೇ ಮಾಡ್ತೀನಿ. ಐಸ್ ಕ್ರೀಮ್ ಯಾವ್ದು ಬೇಕು? ಯಾವ್ದು ತಿಂತೀರಾ? ಯಾವ್ದು ನೋಡಮ್ಮ, ಬೇಗ ಟೈಮ್ ಆಯಿತು. ಸೊ ಗೈಸ್ 11 ಮಿನಿಟ್ಸ್ ಲೆಫ್ಟ್ ಔಟ್. ಇದ್ಯಾವುದು ಇದೆಯಾ ಫ್ಲೇವರ್? ಅಂಜೀರಾ ಫ್ಲೇವರಾ? ಟೇಸ್ಟ್ ಸಿಗುತ್ತಾ? ಹಾಂ
ಓ ಟೇಸ್ಟ್ ಎಲ್ಲ ನೋಡ್ತಾರೆ ಗೈಸಿರು ಒಬ್ಬೊಬ್ಬ ಮತ್ತೆ ಎಲ್ಲ ಕಡೆ ಟ್ರೈ ಗೈಸ್ ಐಯಿಂದ ಐಸ್ ಕ್ರೀಮ್ ತಗೊಂಡು ತಿಂತಾ ಇದೀವಿ ನೋಡಿ. ಟೈಮಿನ್ ಬರೀ ಟೈಮ್ ಕಮ್ಮಿ ಇರೋದು ನಿಂತ್ಕೊಂಡು ಐಸ್ ಕ್ರೀಮ್ ನಿಮಿಷ ತಿಂತಾವ್ರೆ. ಇದೆ. ಓ ಮೈ ಗಾಡ್. ನನ್ಗೇನಿಲ್ಲ. ಏ ಏ ಏ ಎಲ್ ಕಂಪ್ಲೀಟ್ ಆಗಿದೆ, ಹೆಚ್ ಕಂಪ್ಲೀಟ್ ಆಯ್ತು, ಆರ್ ಕಂಪ್ಲೀಟ್ ಆಯ್ತು, ಐ ಕಂಪ್ಲೀಟ್ ಆಯ್ತು. ಇವಾಗ ಉಳಿದಿರೋದು ಡಬಲ್ ಎ. ಎಲ್ಲಿ ಹೆಚ್ ಡಬಲ್ ಅಲ್ಲ ಒಂದೇ. ಹಲೋ 2 ಸರಿ ಬರೋದು. ಹಂಗಾದ್ರೆ ಲಹರಿ ಅನ್ನಕ್ಕಾಗತ್ತಾ? ಒಂದೇ ಲಹರಿ ಅನ್ನಕ್ಕಾಗತ್ತಾ? ಲಹರಿ ಅನ್ಬಿಡ್ತಾನೆ. ಒಂದೇ ಐಟಮ್ ತಗೋಬೋದಲ್ವಾ? ಒಂದ್ ಹೇಗೆ ನೋಡೋಣ, ಅಲ್ಲೋದ್ಮೇಲೆ ಡಿಸೈಡ್ ಮಾಡ್ತೀನಿ. ಫಸ್ಟ್ ಇವಾಗ ಎಷ್ಟು ಇನ್ನ ಟೈಮ್? ಇನ್ನು 5 ಮಿನಿಟ್ಸ್ ಇದೆ. ಓಡ್ತಿಲ್ಲ ಈಗ. 5 ನಿಮಿಷ ಇದೆ. 5 ನಿಮಿಷ ಇದೆ ಅಷ್ಟೇ ಗೈಸ್. ನೋಡೋಣ ಎಲ್ಲಿ ಹೋಗ್ತಾರೆ ಗೈಸ್. ನೋಡಿ ಟೈಮ್ ಎಷ್ಟಾಗಿದೆ ಇಲ್ಲಿ 12:33. ಇನ್ನು 3 ನಿಮಿಷ ಇದೆ. ನಿಂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದಾರೆ. ಏನಕ್ಕಮ್ಮ ಅಂದ್ರೆ ಬಿಸಿಲು ಅಂತ ಹೇಳ್ತಿದ್ದಾರೆ. ನೋಡೋಣ, ಟೈಮ್ ಆಯ್ತು ಇನ್ನು ಅಷ್ಟೇ. 3 ನಿಮಿಷ. ಸೋತ್ರೆ ನಂಗೆ ಗೊತ್ತಿಲ್ಲ, ನಿಮ್ಗೆ ಟಾಸ್ಕ್ ಏನ್ ಗೊತ್ತಾ? ಆಯ್ತು ಇನ್ನು ಹೇಳ್ಬಿಡಿ, ಸೋತೋದೆ ಆಯ್ತು. ಈ ಬಿಸಿಲಲ್ಲಿ ಅಂತಲೇ ಓಡ್ತಿಲ್ಲ. 3 ನಿಮಿಷದಲ್ಲಿ ಏನ್ ತಗೊಂಬರ್ಲಿ? ಏನೋ ಏರೋಪ್ಲೇನ್ ತಗೊಂಬರ್ಲಿ. ಸೋತ್ರೆ ನಮ್ಗೇನು? ಓಕೆ, ನಾನು ಟ್ರೀಟ್ ಕೊಡಿಸ್ತೀನಿ ನಿಮಗೆ. ಬೆಳಗ್ಗೆ ನಿಮ್ಮ ಟ್ರೀಟ್ ಆಯಿತು, ಟಾಸ್ಕ್ ಆಯ್ತಲ್ವಾ? ಏನೇನು ತೊಗೊಂಡು ಅದಕ್ಕೆಲ್ಲ ಪೇ ಮಾಡಿದ್ದೀರಾ. ಸೊ ಆಫೀಸ್ ಕಡೆಯಿಂದ ನಾನು ಅಲ್ಲೂ ಇಲ್ಲೂ ಬೇಜಾನ್ ರೆಸ್ಟೋರೆಂಟ್ಸ್ಗೆ ಹೋಗ್ತಾ ಇರ್ತೀನಿ, ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಈ ಸತಿ ನಾನು ನಿಮ್ಮನ್ನ ಒಂದು ಡಿಫ್ರೆಂಟ್ ಆಗಿರೋ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಹೆಂಗಿರುತ್ತೆ ಏನು ಅಂತ. ಹೇಳಿ ಗೈಸ್, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಅದೆಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮಗೂ ತೋರಿಸ್ತೀವಿ. ವಿನ್ ಡಿಕ್ಲೇರ್ ನಾನೇ ಬನ್ನಿ. ಮಾಡಿ ಸೋತೋದೆ ಆಯ್ತು ಕತೆ. ಅವರೇ ಒಪ್ಕೊಂಡ್ಬಿಟ್ರು. ನಾನು ಇನ್ನೂ ಟ್ರೈ ಮಾಡ್ತಾರೆ ಅನ್ಕೊಂಡೆ, ಬಟ್ ಬಿಸಿಲು ಹಾಕಿಲ್ಲ. ಬಿಸಿಲು ಗೈಸ್, ಹೆವಿ ಬಿಸಿಲು ಗೈಸ್. ನಿಜ ನಿಂತ್ಕೊಳಕ್ಕಾಗ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಶೀಟ್ ಕೆಳಗಡೆ ನಿಂತ್ಕೊಂಡಿದ್ದೀವಿ. ಸುಸ್ತಾಗೋಗಿದೆ ಅದಕ್ಕೆ. ಓಕೆ, ಸೊ ಮುಂದಿನ ಪಯಣ ಅವ್ರು ಕರ್ಕೊಂಡು ಹೋಗ್ತಾರೆ. ನನಗೂ ಗೊತ್ತಿಲ್ಲ ಎಲ್ಲಿ ಲೊಕೇಶನ್ ಅಂತ. ನೋಡೋಣ ಎಲ್ಲೋ ಹೋಗ್ತಾ ಇದೀವಿ ಅಂತ. ಕರ್ಕೊಂಡು ಹೋಗ್ತೀನಿ. ಇವನ್ ಐ ಆಮ್ ವೇಟಿಂಗ್ ಡಿಫ್ರೆಂಟ್ ಪ್ಲೇಸ್. ಗೈಸ್ ನಾನು ಹೇಳಬೇಕು ಅಂದರೆ ಲೈಕ್ ನಾನು ರೆಸ್ಟೋರೆಂಟ್ಸ್ಗೆಲ್ಲ ಜಾಸ್ತಿ ಅಷ್ಟು ಹೋಗ್ತಾ ಇರಲಿಲ್ಲ. ಇವರಿಂದನೇ ಜಾಸ್ತಿ ರೆಸ್ಟೋರೆಂಟ್ಸ್ಗೆ ಸ್ಟಾರ್ಟ್ ಮಾಡಿರೋದು ಮದುವೆ ಆದಮೇಲೆ. ಅದು ಬಿಟ್ಟರೆ ನಾನು ಜಾಸ್ತಿ ಐ ಯೂಶಲಿ ಪ್ರಿಫರ್ ಸ್ಟ್ರೀಟ್ ಫುಡ್ಸ್, ಲೈಕ್ ಬಂಡಿಯಲ್ಲಿ ಇಡ್ಲಿ ಆಗಲಿ ಅದಾಗಲಿ ಆ ಥರ ನಾನು ಪ್ರಿಫರ್ ಜಾಸ್ತಿ. ನಾನು ಡೆಡ್ ಆಪೋಸಿಟ್ ಅವ್ರ ರೆಸ್ಟೋರೆಂಟ್ಸು ಹೋಟೆಲ್ಸು ಆ ಥರ. And by the way, thank you for this small task. It is one of the sweet gesture. ಯಾವತ್ತೂ ನನ್ನ ಬರ್ಡೇಗೆ ಇಂಥ ಒಂದು ಟೈಮ್ ಲಿಮಿಟ್ ಕೊಟ್ಟು ಶಾಪಿಂಗ್ ಮಾಡು ಅಂಥದ್ದೊಂದು ಡಿಫ್ರೆಂಟ್ ಟಾಸ್ಕ್ ನಾನು ಯಾವತ್ತೂ ಮಾಡಿರಲಿಲ್ಲ. ದಿಸ್ ದ ಫಸ್ಟ್ ಟೈಮ್, ಸಮಥಿಂಗ್ ವೆರಿ ಡಿಫ್ರೆಂಟ್. ಥ್ಯಾಂಕ್ ಯು ಫಾರ್ ದಿಸ್. ಥ್ಯಾಂಕ್ ಯು. ಏನೋ ನಮ್ಮ ಕೈಲಿ ಆದಷ್ಟು ಮಾಡ್ತೀವಿ. ಸೊ ಖುಷಿ ಗೈಸ್. ಏನಂದರೆ ಲೈಕ್ ಜಾಸ್ತಿ ಹಂಗೂ ಹಿಂಗೆ ಮಾಡಬೇಕು ಅಂದರೆ ನಮ್ಮ ತಲೆಗೆ ಏನು ಹೊಡುತ್ತೋ ಅದು ಮಾಡೋಣ ಅಂತ ನನ್ನೊಂದು ಯೋಚನೆ. ಸೊ ಹೋಪ್ ಶಿ ಲೈಕ್ಸ್ ದಟ್. ಎಸ್, ಐ ಲೈಕ್ ದಟ್. ಥ್ಯಾಂಕ್ ಯು. ಬನ್ನಿ ಮುಂದೆ ಹೋಗೋಣ ಗೈಸ್. ನೋಡಿ ಗೈಸ್, ಇದೇ ರೆಸ್ಟೋರೆಂಟ್ ಕರ್ಕೊಂಬಂದಿರೋದು. ಬೆಂಗಳೂರು ಅಟ್ಲಾಂಟಿಸ್ ಬ್ರೂವರಿ ಕಾಕ್ಟೇಲ್ ಕಿಚನ್ ಅಂತ. ಇದೇ ನಮ್ಮಮ್ಮ ನೀನು ಹೇಳಿದ್ದು? ಇದೇ ಹೇಳಿದ್ದು. ಸೊ ಬನ್ನಿ ಒಳಗೋಗಿ ನೋಡೋಣ ಹೆಂಗಿದೆ ಅಂತ. ಎಸ್ ಬನ್ನಿ ಗೈಸ್. ನೋಡಿ ಇದು HSR ಲೇಔಟಲ್ಲಿ ಇರೋದು. ನೀವು ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ವೆಲ್ ಗಿವ್ ಯು ದ ಫೀಡ್ಬ್ಯಾಕ್. ಯಾವ ರಿಸರ್ವೇಷನ್ ದ ನೇಮ್ ಆಫ್ ಲಹರಿ. ಲಹರಿ ಚೆಕ್ ಇನ್ ನಂಬರ್ ನೋಡ್ತಾ ಇದ್ದಾರೆ. ಯಾ ಎಸ್ ಬೀನ್ ಗೈಸ್ ಎಂಟ್ರಿ ಆಗ್ತಾ ಇದ್ದಂಗೆ ನೋಡಿ, ಕ್ರೇಜಿ ಮಸ್ತಾಗಿದೆ. Excuse me. We can do the vlogs and videos. ನೋಡಿ ಗೈಸ್, ಎಸ್ ನಾನು ಫಸ್ಟ್ ಟೈಮ್ ಈ ಥರದಕ್ಕೆ ಬರ್ತಾ ಇರೋದು. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ನೈಸ್. ನೋಡಿ ಮೇಡಮ್ ಅವ್ರು ಹೋಗ್ತಾವ್ರಲ್ಲಿ ಹಂಗೆ. ಬನ್ನಿ ಹೋಣ. ಸೊ ನಮಗೆಲ್ಲಿ ಜಾಗ ಕೊಡ್ತಾರೆ ನೋಡೋಣ ಬನ್ನಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಪ್ರೈವಸಿ. ನೈಸ್. ಎಲ್ಲಪ್ಪ ಎಸ್ ಹಾಪ ಕಮ್ಮಿಲ್ ಗೋದೆ. ಗೈಸ್ ನಮ್ಮದು ಟೇಬಲ್ಲು ಸಿಕ್ಕಿದೆ. ನೈಸ್. ಬನ್ನಿ ಕೂರೋಣ. ಟೇಬಲ್ ಮೇಲೆ ಏನೋ ಲೈಟ್ ಇಟ್ಟಿದ್ದಾರೆ, ಕೂತ್ಕೊಂಡು ಆಟಾಡ್ತಾ ಇದ್ದಾರೆ. ನೈಸ್, ಚೆನ್ನಾಗಿದೆ.
ಓಕೆ 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 ಓ ಓಕೆ So you ಸಾರಿ will get the notification. Sorry, ಓ sorry. ಗೈಸ್ ಇದು ವೆಯ್ಟರ್ನ ಕರಿಯೋಕ್ಕೆ Okay. ಯಾಕೆ ಚಿಲ್ಡ್ ವಾಟರ್ ತಗೋತಾ ಇದ್ದೀವಿ ಫಸ್ಟು. ಯೋರ್ ನೇಮ್? Myself Rajpur, sir. ರಾಜ್. ರಾಜ್. ನೋಡಿ ಗೈಸ್ ಇವರೇ ನಮ್ಗೆ ಹೆಲ್ಪ್ ಮಾಡ್ತಾ ಇರೋದು. ಜಸ್ಟ್ ಟೆಲ್ ಹೈ ಟು ಎವ್ರಿ ಒನ್. Scan menu, sir. ಯಾ ಮೆನು ಸ್ಕ್ಯಾನ್ ಮಾಡೋಣ ಬನ್ನಿ. ಈ ಸಾಕಾಗಿದೆ ಪ್ಲೇಸ್ ಮಾತ್ರ ವೆರಿ ಬ್ಯೂಟಿಫುಲ್. ಅಟ್ಲಾಂಟಿಸ್. ಗೈಸ್ ಫಸ್ಟ್ ಆರ್ಡರ್ ಮಾಡಿರೋದು ಮಲಾಯ್ ಬ್ರೋಕ್ಲಿ. ನೋಡಿ ಮೌತ್ ವಾಟರಿಂಗ್ ರಿಯಲಿ ಸಾಕಾಗಿದೆ. ಸೊ ನೆಕ್ಸ್ಟು ಗೈಸ್ ನೋಡಿ ಇದು ಸ್ಮೋಕಿ ಪನ್ನೀರು ಕ್ರೇಜಿ ಇದೆ. ಸಾಕಾಗಿದೆ ಗೈಸ್. ಒಂದು ಆರ್ಡರ್ ಮಾಡಿರೋದು ಅಸಾರ್ಟೆಡ್ ವೆಜಿಟೇಬಲ್ ಡಿಮ್ಸಮ್. ನೋಡಿ ಕ್ರೇಜಿ ಗೈಸ್ ಸಾಕಾಗಿದೆ. ಸೂಪರ್. ಇನ್ನಷ್ಟು ಐಟಮ್ ಬರುತ್ತೆ ತೋರಿಸ್ತೀನಿ ಬನ್ನಿ. ನಾವು ವಿಲ್ ಎಂಜಾಯ್ ಹ್ಯಾವಿಂಗ್ ಫುಡ್ ಗೈಸ್. ಮತ್ತು ಪೊಟ್ಯಾಟೊ ವೆಜ್ಜಸ್ ಆರ್ಡರ್ ಮಾಡಿದ್ವಿ. ಅದ್ರ ಜೊತೆಗೆ ಮೇಯೋನೀಸ್ ಕೊಟ್ಟಿದ್ದಾರೆ. ಆರ್ಡರ್ ಮಾಡಿದ್ವಿ. ಮಾಕ್ಟೇಲ್ ಹೆಸರು ಬಂದ್ಬಿಟ್ಟು ಬಿ ಮೈ ಲವ್. ನೋಡಿ ಟೇಸ್ಟ್ ಮಾಡ್ಬೇಕು ನೋಡೋಣ ಹೆಂಗಿದೆ ಅಂತ. ಓವರ್ ಆಲ್ ಎಲ್ಲ ರಿವ್ಯೂ ಲಾಸ್ಟಲ್ಲಿ ಹೇಗಿತ್ತು ಏನು ಕತೆ ಅಂತ ಹೇಳುವ. ಗೈಸ್ ನೂಡಲ್ಸ್ ಆರ್ಡರ್ ಮಾಡಿದ್ವಿ. ಚೆನ್ನಾಗಿದೆ ಗೈಸ್, ನೈಸ್. ಸೊ ಇವತ್ತು ಇವ್ರ ಬರ್ಡೇ ಅಂದ್ಬಿಟ್ಟು ಲೈಕ್ ಸ್ಮಾಲ್ ಸೆಲೆಬ್ರೇಷನ್ ಆಗಿ ಅವ್ರಿಗೆ ಸೀಕ್ರೆಟಾಗಿ ಹೇಳಿದ್ದೆ, ಮಾಡ್ಕೊಂಬಂದಿದ್ದಾರೆ. ನೈಸ್. ಚೆನ್ನಾಗಿದೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್. Thank you so much. Thank you so much. ಹೆಂಗಿತ್ತಪ್ಪ ಹೇಳಿ, ತಿಂದ್ರಲ್ಲ, ಅಟ್ಲಾಂಟಿಸ್ ಕರ್ಕೊಂಬಂದೆ, ಟ್ರೀಟ್ ಹೆಂಗಿತ್ತು? ಸೊ ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ಸರ್ವಿಸ್ ಚೆನ್ನಾಗಿದೆ, ಫಾಸ್ಟ್ ಸರ್ವಿಸ್. ಮತ್ತು ಲೈಕ್ ಹೆಂಗೆ ಅಂದರೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವುದು ಚೆನ್ನಾಗಿದೆ, ಇಲ್ಲಿ ಯಾವುದು ಫೇಮಸ್ಸು, ಸಿಗ್ನೇಚರ್ ಡಿಶಸ್ ಆ ಥರ ಎಲ್ಲ ಚೆನ್ನಾಗಿ ಹೇಳ್ತಾರೆ. ವೆರಿ ಗುಡ್ ಸರ್ವಿಸ್, ವೆರಿ ಗುಡ್ ಆ್ಯಂಬಿಯನ್ಸ್. ಸಾಕಾಗಿದೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಯಾರಾದರೂ ಬರಬೇಕು ಅಂದರೆ ಗೈಸ್ ಕ್ಯಾನ್ ಕಮ್ ಆ್ಯಂಡ್ ರೀಚ್ ಟು ಅಟ್ಲಾಂಟಿಸ್. ತುಂಬ ಚೆನ್ನಾಗಿದೆ. ಸೊ ಹೌ ವಾಸ್ ದ ಲಾಸ್ಟ್ ಸರ್ಪ್ರೈಸ್ ಫಾರ್ ಯು? ಎಂಡಿಂಗಲ್ಲಿ ಒಂದು ಸರ್ಪ್ರೈಸ್ ಇತ್ತು. ಸೊ ಹ್ಯಾಪಿ ಬರ್ಡೇ ಅಂತ ಪ್ಲೇಟಲ್ಲಿ ಒಂದು ಚಾಕ್ಲೇಟ್ ಇದ್ರಲ್ಲಿ ಬರೆಸಿ ರೋಸ್ಟ್ ಡೆಲಿಷಿಯಸಲ್ಲಿ ಕೇಕ್ ಥರ ಕಟ್ ಮಾಡಿಸಿದ್ರು. ಸೊ ಏನೋ ಒಂದು ಸ್ಮಾಲ್ ಒಂದು ಮ್ಯಾಜಿಕ್ ಇರಲಿ ನಮ್ಮ ಕಡೆಯಿಂದನೂ, ಸ್ಮಾಲ್ ಸರ್ಪ್ರೈಸ್ ಇರಲಿ ಅಂತ ಏನೋ ಅವ್ರ ಖುಷಿಯಾಗಿದ್ರೆ ಸಾಕು, ನಮ್ಗೆ ಅದೇ ಖುಷಿ. ಸೊ ಗೈಸ್, ದಿಸ್ ವಾಸ್ ದ ಡೇ ಅಬೌಟ್ ಹರ್ ಬರ್ಡೇ. ಸೊ ಹೋಪ್ ಯು ಲೈಕ್ಡ್ ಇಟ್. It was really good. It was nice. ಥ್ಯಾಂಕ್ ಯು. ನೆಕ್ಸ್ಟ್ ಮುಂದೆ ಮತ್ತೆ ಬೇರೆ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಟಾಟಾ, ಬಾಯ್.